ಕಟ್ ಮಾಡೋ. Happy birthday to you. Happy birthday to you. Happy birthday to Shlok. Happy birthday to you. ನನ್ನ ಕ್ಲೋಸ್ ಬೆಸ್ಟ್ ಫ್ರೆಂಡು, ಆಲ್ಮೋಸ್ಟ್ 25 ಇಯರ್ಸಿಂದ ನಾವು ಫ್ರೆಂಡ್ಸು. ಸೊ ನನ್ನ ಆ್ಯನಿವರ್ಸರಿ ಆಗಿ ನೆಕ್ಸ್ಟ್ ಡೇನೇ ಅವ್ರ ಮಗಂದು ಬರ್ಡೇ ಇತ್ತು. ಸೊ ಅಲ್ಲಿಗೆ ಹೋಗಿದ್ವಿ, ನಾನು, ಅಕ್ಕ ಮತ್ತು ಇನ್ನೊಬ್ಳು ಫ್ರೆಂಡು ಎಲ್ಲ. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೊತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಒಂದು ಹೊಸ ಬ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ವೀಕ್ ಸ್ಟಾರ್ಟಿಂಗ್ ಡೇ, ಮಂಡೇ. ಸೊ ಮಕ್ಕಳಿಗೆಲ್ಲ ರಜಾ ಸ್ಟಾರ್ಟ್ ಆಗೋಗಿದೆ. ಆ್ಯಂಡ್ ಇವತ್ತು ಅವ್ರದ್ದು ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗು. ಸೊ ಹೋಗಬೇಕು. ಆ್ಯಂಡ್ ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ಹಸ್ಬೆಂಡು ಕೂಡ ಆಫೀಸ್ಗೆ ಹೋಗಿದ್ದಾರೆ. ಆ್ಯಂಡ್ ಇವತ್ತು ಅವ್ರದ್ದು ಬರ್ಡೇ ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಕೊಂಡ್ರೆ ಅವರು ಕಂಪಲ್ಸರಿಯಾಗಿಲ್ಲ, ನಾನು ಹೋಗಲೇಬೇಕು ಆಫೀಸ್ಗೆ ಅಂತ ಇವತ್ತು ಹೋಗಿದ್ದಾರೆ. ಸೊ ಸಾಯಂಕಾಲ ಮನೆಯಲ್ಲೇ ಸಿಂಪಲ್ಲಾಗಿ ಬರ್ಡೇನ ಸೆಲೆಬ್ರೇಟ್ ಮಾಡಿ ಆಚೆ ಕಡೆ ಎಲ್ಲರೂ ಡಿನ್ನರ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಅವ್ರಿಗೆ ಆಫೀಸ್ ಇದ್ದರೆ ಅವರಂತೂ ಫುಲ್ ಬ್ಯುಸಿಯಾಗಿ ಹೋಗ್ಬಿಡ್ತಾರೆ. ಸೊ ಹೋಗಲೇಬೇಕು ಇವತ್ತು ಕಂಪಲ್ಸರಿಯಾಗಿ ಅಂತ ಹೋಗಿದ್ದಾರೆ. ಸೊ ಬನ್ನಿ, ಮಕ್ಕಳದು ಇವತ್ತು ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಇದೆ. ಯಾವ ಥರ ಮಾಡಿದ್ದಾರೆ ಅಂತ ಹೋಗಿ ನೋಡಿಕೊಂಡು ರಿಸಲ್ಟ್ ನೋಡಿಕೊಂಡು ಬರಬೇಕು. ಎದ್ದಾಳ, ಏನು ಮಾಡ್ತಾ ಇದ್ದೀರಾ? ಆಟಾಡಿ. ಓಕೆ ಓಕೆ, ಹಲೋ ಫ್ರೆಂಡ್ಸ್, ಆಟಾಡಿ ಫ್ರೆಂಡ್ಸ್. ಇಬ್ಬರು ಮಕ್ಕಳು ಪಾಸ್ ಆಗಿದ್ದಾರೆ. ನೆಕ್ಸ್ಟು ಅವರು ಪ್ರೆಪ್ 2ಗೆ ಹೋಗ್ತಾರೆ. ಫ್ರೆಂಡ್ಸ್, ನನ್ನ ಮಕ್ಕಳು ಅವ್ರ ಪಪ್ಪ ಬರ್ಡೇಗೆ ಹೂವು ತಗೊಂಡು ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಅವ್ರ ಅಪ್ಪ ಇನ್ನೂ ಆಫೀಸಿಂದ ಬಂದಿಲ್ಲ. ಆ್ಯಂಡ್ ಲೆಟ್ರ್ ಕೂಡ ಬರೆದಿದ್ದಾರೆ, ಹ್ಯಾಪಿ ಬರ್ಡೇ ಪಪ್ಪ ಅಂತ. ಅದಕ್ಕೆ ರಬ್ಬರ್ ಬ್ಯಾಂಡ್ ಎಲ್ಲ ಹಾಕಿ ಡೈರಿ ಮಿಲ್ಕ್ ಚಾಕ್ಲೇಟು ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಸೊ ಬೆಲೂನು ನನ್ನ ಕೈಲಿ ಊದಿದ್ದೀನಿ. ಜೋಡಿಸ್ರಿ ಎಲ್ಲ. ಅವರೇ ಎಲ್ಲ ರೆಡಿ ಮಾಡ್ತಾ ಇರೋದು, ಅವ್ರದ್ದೇ ಎಲ್ಲ ಪ್ಲ್ಯಾನು, ನಂದೇನೂ ಇಲ್ಲ, ಅವ್ರದ್ದೇ ಎಲ್ಲ. ಮಾಡಿರಿ. ಅಲ್ಲಿ ಅದಕ್ಕೆ ಹಾಕು. ಸಾಕ್ಬಿಡ್ರಮ್ಮ, ಇನ್ನೂ ಇರಬೇಕಾ ನಾನು? ಸಾಕು. ನಾನೇನು ಬರ್ಕೊಟ್ಟಿಲ್ಲ, ಎಲ್ಲ ನಿನ್ನ ಮಕ್ಕಳದ ಐಡಿಯಾ. ಹ್ಯಾಪಿ ಬರ್ಡೇ ಪಪ್ಪ, ಥ್ಯಾಂಕ್ ಯು. ಇದು ಯಾರು ಬರ್ತಾರೆ ಅಂತ ಗೊತ್ತಿಲ್ಲ, ಸರಿ ನಿಂತ್ಕೊಂಡಿದ್ದೀನಿ. ಹ್ಯಾಪಿ ಬರ್ಡೇ ಪಪ್ಪ, ಥ್ಯಾಂಕ್ ಯು. ಇದು ನಿಜಿದಾ? ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಸೊ ನನ್ನ ಹಸ್ಬೆಂಡ್ ಇವೆಲ್ಲ ಸೆಲೆಬ್ರೇಷನ್ಸ್ ಐಡಿಯಾ ಎಲ್ಲ ನಿಂದೆ ಅಂತ ನನಗೆ ಹೇಳ್ತಾಯಿದ್ರು. ಅದಕ್ಕೆ ನಾನಿಲ್ಲಪ್ಪ, ನಂದು ಏನು ಸೆಲೆಬ್ರೇಷನ್ಸ್ ಐಡಿಯಾ ಇಲ್ಲ, ಎಲ್ಲ ನಿನ್ನ ಮಕ್ಕಳದೇ. ಅವ್ರಿಗೆ ಜಸ್ಟ್ ಸ್ವಲ್ಪ ಸಪೋರ್ಟ್ ಮಾಡಿದೆ ಅಷ್ಟು, ಬಿಟ್ಬಿಟ್ರೆ ಇನ್ನೇನೂ ಇಲ್ಲ, ನಂದು ಎಲ್ಲ ನಿನ್ನ ಮಕ್ಕಳದೇ ಅಂತ ಅವ್ರಿಗೆ ಹೇಳ್ತಾ ಇದ್ದೆ. ಆ್ಯಂಡ್ ಅವರು ಯಾವುದೇ ಫೀಲಿಂಗ್ಸ್ ಆಗಲಿ, ಖುಷಿ ಆಗಲಿ, ದುಃಖ ಆಗಲಿ ಯಾವುದೂ ಆಚೆ ಎಕ್ಸ್ಪ್ರೆಸ್ ಮಾಡೋದಿಲ್ಲ. ಬಟ್ ನಾವು ಹಂಗಲ್ಲ, ದುಃಖ ಆದರೂ ಎಕ್ಸ್ಪ್ರೆಸ್ ಮಾಡಿಬಿಡ್ತೀವಿ, ಖುಷಿ ಆದ್ರೂ ಎಕ್ಸ್ಪ್ರೆಸ್ ಮಾಡಿಬಿಡ್ತೀವಿ. ಅದು ಒಬ್ರೊಬ್ರದ್ದು ನೇಚರು. ಅವರಿಗೆ ಮಕ್ಕಳದು ಹ್ಯಾಪಿ ಬರ್ಡೇ ಪಪ್ಪ ಅದೆಲ್ಲ ಬರ್ತಿರೋದು ಫುಲ್ ಖುಷಿ ಆದರೂ, ಬಟ್ ಅದನ್ನೆಲ್ಲ ಅವರು ಎಕ್ಸ್ಪ್ರೆಸ್ ಯಾವಾಗಲೂ ಮಾಡೋದಿಲ್ಲ ಯಾವಾಗ್ಲೂ. ಆ್ಯಂಡ್ ಸಿಂಪಲ್ಲಾಗಿ ಮನೆಯಲ್ಲೇ ಕೇಕನ್ನ ತೊಗೊಂಡು ಬಂದು ಸೆಲೆಬ್ರೇಟ್ ಮಾಡಿದ್ವಿ. ನಮಗಂತೂ ಮಾರ್ಚ್
ತಿಂಗಳಲ್ಲಿ ಸೆಲೆಬ್ರೇಷನ್ಸ್ ಮೇಲೆ ಸೆಲೆಬ್ರೇಷನ್ಸು. ಯಾಕೆಂದರೆ ಫಸ್ಟು ನಮ್ಮ ವೆಡ್ಡಿಂಗ್ ಡೇ ಆಗುತ್ತೆ, ಅದಾಗಿ ಒಂದು ದಿನ ಆದಮೇಲೆ ನನ್ನ ಹಸ್ಬೆಂಡ್ದು ಬರ್ಡೇ. ನನ್ನ ಬರ್ಡೇ ಬರೋದು ಸ್ವಲ್ಪ ಲೇಟೇ, ಆಗಸ್ಟಲ್ಲಿ ನನ್ನ ಬರ್ಡೇ ಬರೋದು. ಲಾಸ್ಟ್ ಮಂತು ನನ್ನ ಮಕ್ಳದ್ದು ಬರ್ಡೇ ಆಯಿತು. ಸೊ ಕೇಕೆಲ್ಲ ಮನೇಲಿ ಕಟ್ ಮಾಡಿ ಮನೆ ಹತ್ರನೇ ಉಡುಪಿ ಹೋಟೆಲ್ ಇದೆ, ಅಲ್ಲಿಗೆ ಹೋಗಿ ಡಿನ್ನರ್ ಮಾಡಿಕೊಂಡು ಬಂದ್ವಿ. ಆ್ಯಕ್ಚುಲಿ ನಮ್ಮ ಹಸ್ಬೆಂಡ್ ಬಂದಿದ್ದು ಲೇಟ್ ಆಯಿತು. ಸೊ ಡ್ಯಾಡಿ ಮಮ್ಮಿ ಎಲ್ಲನೂ ಕರೆದ್ವಿ, ಬಟ್ ಅವರೆಲ್ಲ ಊಟ ಎಲ್ಲ ಮುಗಿಸ್ಬಿಟ್ಟಿದ್ರು. ನಮ್ಮ ಅಕ್ಕನ ಮಗ ಮಾತ್ರ ಬಂದಿದ್ದ. ಸೊ ನಾವು ಕೂಡ ಸ್ಟಾರ್ಟರ್ಸು ಸೋಪು ಎಲ್ಲ ತೊಗೊಂಡು ತಿಂದು ಬಂದ್ವಿ. ನನ್ನ ಮಕ್ಕಳಿಗೆ ಬೇಬಿಕಾರ್ನ್ ಮಂಚೂರಿ ಅಂದರೆ ಸಖತ್ ಇಷ್ಟ. ಕಂಪಲ್ಸರಿಯಾಗಿ ಬೇಬಿಕಾರ್ನ್ ಮಂಚೂರಿ ಇರಲೇಬೇಕು ನಮ್ಮ ಡಿನ್ನರಲ್ಲಿ ಹೋಟ್ಲಿಗೆ ಹೋದರೆ. ಸೊ ತೊಗೊಂಡು ತಿಂದ್ಕೊಂಡು ಬಂದ್ವಿ. ಆ್ಯಂಡ್ ಮಕ್ಕಳು ಹಠ ಮಾಡಿದರು ಚಾಕ್ಲೇಟ್ ಐಸ್ ಕ್ರೀಮ್ ಬೇಕು ಅಂತ, ಬಟ್ ಹೋಟೆಲಲ್ಲಿ ಇತ್ತಿಲ್ಲ. ಸೊ ಅದಕ್ಕೆ ಆಚೆ ಕಡೆ ತೊಗೊಂಡು ತಿಂದ್ಕೊಂಡು ಮನೆಗೆ ಬಂದ್ವಿ. ಸೊ ಮ್ಯಾಚು ಕೂಡ ಬರ್ತಾಯಿತ್ತು, IPL. ಸೊ ನನ್ನ ಹಸ್ಬೆಂಡ್ IPL ಮ್ಯಾಚ್ ಇದ್ಬಿಟ್ರೆ ಮುಗದೇ ಹೋಯ್ತು, ಇನ್ನೇನು ಟಿ ವಿಯಲ್ಲಿ ಏನು ಹಾಕೋಕ್ಕೂ ಬಿಡೋದೇ ಇಲ್ಲ. ಸೊ IPL ಮ್ಯಾಚ್ ನೋಡಿಕೊಂಡು ಕೂತ್ಕೊಂಡ್ರು. ಸೊ ನಾವು ಐಸ್ ಕ್ರೀಮ್ ತಿನ್ಕೊಂಡು ಕೂತ್ಕೊಂಡ್ವಿ. ಸೊ ನನ್ನ ಮಕ್ಕಳು ಅವ್ರ ಪಪ್ಪಾಗೆ ಯಾವ ಥರ ಲೆಟ್ರು ಬರೆದಿದ್ದಾರೆ ಅಂತ ತೋರಿಸ್ತಾ ಇದ್ದೀನಿ. ಸೊ ಒಂದು ಗೊಂಬೆ ಬರೆದಿದ್ದಾರೆ, ಆಮೇಲೆ ಕೇಕು, ಕ್ಯಾಂಡಲ್ಸು, ಹ್ಯಾಪಿ ಬರ್ಡೇ ಪಪ್ಪ ಇಬ್ಬರು ಸೇಮ್ ಬರೆದಿದ್ದಾರೆ. ಸಣ್ಣದಾಗಿ ಹಾರ್ಟ್ ಬರೆದಿದ್ದಾರೆ. ಆ್ಯಂಡ್ ಅದ್ರದ್ದು ನೆಕ್ಸ್ಟ್ ಡೇ ನಮ್ಮ ಚಿಕ್ಕಮ್ಮದು 50 ಇಯರ್ಸ್ದು ಆ್ಯನಿವರ್ಸರಿ ಆಯಿತು. ಸೊ ಎಲ್ಲ ರಿಲೇಟಿವ್ಸ್ ಎಲ್ಲ ಬಂದಿದ್ದರು. ಸೊ ನಮ್ಮತ್ತೆ ಕೂಡ ಊರಿಂದ ಬಂದರು. ಸೊ ತುಂಬಾ ಚೆನ್ನಾಗಾಯಿತು ಫಂಕ್ಷನ್ ಎಲ್ಲ. ಸೊ 50 ಇಯರ್ಸ್ ವೆಡ್ಡಿಂಗ್ ಆ್ಯನಿವರ್ಸರಿ ನಾನು ಹೋಗ್ತಾ ಇರೋದೇ ಫಸ್ಟ್ ಟೈಮು. ಸೊ ನಾನು ಅವ್ರಿಗೂ ಹೇಳಿದೆ, ನೀವೇ ನಮಗೆ ಇನ್ಸ್ಪಿರೇಷನು, ಇಷ್ಟು ವರ್ಷ ಎಷ್ಟು ಚೆನ್ನಾಗಿ ಜೀವನ ಮಾಡಿದ್ದೀರಾ ಇಬ್ಬರೂ ಅಂತ ಅಂದ್ಬಿಟ್ಟು. ಸೊ ಅವರ ಮಕ್ಕಳು, ಅಳಿದಿರು, ಸೊಸೆದಿರು, ರಿಲೇಟಿವ್ಸ್ ಎಲ್ಲ ಸೇರಿಕೊಂಡು ಡ್ಯಾನ್ಸ್ ಎಲ್ಲ ಮಾಡಿದರು. ಸೊ ತುಂಬಾ ಖುಷಿ ಆಯಿತು. ಮೊಮ್ಮಕ್ಕಳು ಎಲ್ಲ ಡ್ಯಾನ್ಸ್ ಮಾಡಿದರು. ಸೊ ನೋಡೋಕ್ಕೆ ಒಂಥರ ಖುಷಿ. ಆ್ಯಂಡ್ ಎಲ್ಲ ರಿಲೇಟಿವ್ಸ್ ಎಲ್ಲ ಸಿಕ್ಕಿದ್ರು. ಸೊ ಎಲ್ಲರೂ ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿ ಊಟ ಎಲ್ಲ ತುಂಬಾ ಚೆನ್ನಾಗಿತ್ತು. ಸೊ ನನ್ನ ಮಕ್ಕಳಿಗೆ ನಮ್ಮತ್ತೆ ತಮ್ಮನ ಮೊಮ್ಮಗು ಸಿಕ್ಕಿದ್ಲು. ಸೊ ಅವಳು ಮಾಡಿಟ್ಬಿಟ್ರು. ಓಕೆ. ಸೊ ಗೈಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಖಂಡಿತ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನನ್ನ ಇನ್ಸ್ಟಾಗ್ರಾಮ್ ಅಕೌಂಟು ಕೂಡ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಬಾಯ್.